Hello all, welcome to my YouTube channel. Here I am going to upload marginal costing part 2, especially expected case study solution. This is your last year question paper question. Now also be this kind of questions we can expected one. From the following particular, calculate break-even point in sales, PV ratio, profit on budgeted sales. The particulars are given. Budgeted sales during 2019-20 amounted rupee 1,60,000. ಇದು the during the year 1920 the year. ಇಲ್ಲಿ ಈ ಇಯರ್ ಅಲ್ಲಿ 80% ಕೆಪಾಸಿಟಿ ಅವ್ರು ಯುಟಿಲೈಸ್ ಮಾಡಿಕೊಂಡು 1,60,000 ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ರಿಮೆಂಬರ್, ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ ಕಾಸ್ಟ್, ವೇರಿಯೇಬಲ್ ಫ್ಯಾಕ್ಟರಿ ಓವರ್ ಹೆಡ್ ಕಾಸ್ಟ್, ವೇರಿಯೇಬಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಇಫ್ ಫರ್ಮ್ ಆಪರೇಟ್ ಅಟ್ 100% capacity. Calculate the amount of profit if the firm operate at 100% capacity. ಬಟ್ ಇವೆಲ್ಲ ಕ್ವಶನ್ಸ್ ನ ಕೇಳಿರೋದು 80% ಕೆಪಾಸಿಟಿ ಬೇಸ್ ಮೇಲೆ. 100% ಕೆಪಾಸಿಟಿ ಆದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ, ಅಮೌಂಟ್ ಆಫ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಲಾಸ್ಟಿಗೆ ಕೇಳಿದ್ದಾರೆ. ಸೊ ಇಲ್ಲಿವರೆಗೂ ಏನಿದೆಯಲ್ಲ ಇದು 80% ಇಂದ ಇನ್ಫಾರ್ಮೇಶನ್ಸ್. ಫಸ್ಟ್ ಆಫ್ ಆಲ್, ಮಾರ್ಜಿನಲ್ ಕಾಸ್ಟಿಂಗ್ ಇನ ಕೇಸ್ ಸ್ಟಡಿ ಆಗಲಿ, ಸೊಲ್ಯೂಷನ್ಸ್ ಆಗಲಿ, 5 ಮಾರ್ಕ್ಸ್ ಇಂದಾಗ್ಲಿ 15 ಮಾರ್ಕ್ಸ್ ಇಂದಾಗ್ಲಿ ಸೊಲ್ಯೂಷನ್ ಮಾಡಬೇಕಾದ್ರೆ ಕಾಮನ್ಲಿ ಈ ಇನ್ಕಮ್ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಇಸ್ ಅ ಈಸಿ ಒನ್ ಬಿಕಾಸ್ ನಿಮ್ 4th ಸೆಮ್ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿದೀರಾ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಕಾಂಟ್ರಿಬ್ಯೂಷನ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ವೇರಿಯಬಲ್ ಕಾಸ್ಟ್ is always depend on sales or output, but fixed cost is a fixed, it doesn't depend on this sales. So ಈ ಫಾರ್ಮೇಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. Now calculation of amount of profit if the firm operate at 80% capacity. ಸೊ ಇಲ್ಲಿ ಮೊದಲು ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಿಕಾಸ್ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಬೇಕು. ಫಸ್ಟ್ ಏನ್ ಕೇಳಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಅಲ್ಲ, ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾರಲ್ವಾ. ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್ ಮಾಡೋ ಫಾರ್ಮುಲಾ ಏನು, ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಅಲ್ವಾ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಬಟ್ ವಿ ಡೋಂಟ್ ನೋ ದಿಸ್ ಕಾಂಟ್ರಿಬ್ಯೂಷನ್. ಸೊ ಈ ಫಾರ್ಮೇಟ್ ಹಾಕಿ ಮೊದಲು ನಾವು ಪ್ರಾಫಿಟ್ ಫೈಂಡ್ ಔಟ್ ಮಾಡೋದ್ರಿಂದ ಕಾಂಟ್ರಿಬ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಆ ಫಾರ್ಮುಲಾನ ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಮಾಡಿ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ದ ಫಸ್ಟ್ ಆಫ್ ಆಲ್ ಸೇಲ್ಸ್ 80% ಆಫ್ ಸೇಲ್ಸ್ ಕೆಪಾಸಿಟಿ ಅಲ್ಲಿ ಸೇಲ್ಸ್ ದೇ ಆರ್ ಗಿವನ್, ಎಲ್ಲೂ ಅಲ್ಲೇ ಕೊಟ್ಟಿದ್ದಾರೆ 1,60,000 ಮೈನಸ್ ವೇರಿಯಬಲ್ ಕಾಸ್ಟ್. ಅವ್ರು ಕೊಟ್ಟಿರೋಂಥ ಡೈರೆಕ್ಟ್ ಮಟೀರಿಯಲ್ ಕಾಸ್ಟು, ಡೈರೆಕ್ಟ್ ಲೇಬರ್ ಕಾಸ್ಟು, ವೇರಿಯಬಲ್ ಫ್ಯಾಕ್ಟರಿ, ವೇರಿಯಬಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಇವೆಲ್ಲ ವೇರಿಯಬಲ್ ಕಾಸ್ಟೇ. ಓಕೆ, ಸೊ ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ 35% ಆಫ್ ಸೇಲ್ಸ್ ಇದೆ. 35% ಆಫ್ 1,60,000 ಅಂದ್ರೆ 56,000 ಹಿಯರ್ ಆನ್ಸರ್. 25% ಆಫ್ ಸೇಲ್ಸ್ ಅಂದ್ರೆ 25% ಆಫ್ ದಿಸ್ 1,60,000 ಅಂದ್ರೆ 40,000 is a cost. Variable factory overhead 10% of sales. 10% of rupee 1,60,000 ಅಂದ್ರೆ 16,000 is a cost. Then variable administrative overhead 5% of sales. 5% of rupee 1,60,000 ಅಂದ್ರೆ 80,000 8,000 is a cost. ಸೊ ಇವೆಲ್ಲ ಕಾಸ್ಟ್ ಅನ್ನ ಔಟ್ ಆಫ್ ಸೇಲ್ಸ್ ಅಲ್ಲಿ ಲೆಸ್ ಮಾಡಿದ್ರೆ ವಿ ಗಾಟ್ ವಾಟ್, ಕಾಂಟ್ರಿಬ್ಯೂಷನ್. ಸೊ 80% ಕೆಪಾಸಿಟಿ ಇದ್ದಾಗ ಕಾಂಟ್ರಿಬ್ಯೂಷನ್ ರೇಂಜ್ ವಾಟ್ 40,000 ಲೆಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 20,000. ಸೊ ಪ್ರಾಫಿಟ್ ರೇಂಜ್ ಈಸ್ 20,000 ಇಟ್ ಸೆಲ್ಫ್. ಸೊ ಈ ಫಾರ್ಮೆಟ್ ಅನ್ನ ಇಟ್ಕೊಂಡು ನಾವು ಬ್ರೇಕ್ ಇವನ್ ಪಾಯಿಂಟ್ ಅನ್ನಾದ್ರೂ ಫೈಂಡ್ ಔಟ್ ಮಾಡ್ಬೋದು, ಅವ್ರು ಕೊಟ್ಟಂಗೆ ಪಿ ವಿ ರೇಷಿಯೋನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್, not in unit, in sales. So formula, break even point in sales equal fixed cost into sales divided by contribution. Fixed cost they are directly given 20,000. Sales is also they are directly given 1,60,000. Contribution hang find out ಮಾಡಿದ್ವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿ ಕಾಂಟ್ರಿಬ್ಯೂಷನ್ ಮಾಡಿದೀವಿ ಅಲ್ವಾ. ಕಾಂಟ್ರಿಬ್ಯೂಷನ್ ರೇಂಜ್ ವಾಟ್ 40,000. ಈ 40,000 ಹೇಗ್ ಬಂತು ಗೊತ್ತಾಯ್ತಲ್ಲ, ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ತೋರಿಸಿದೀನಿ ನೋಡಿ.
So here, break-even point in sales range is rupee 80,000. If sales is 80,000, then there is no loss, no profit position ಬರುತ್ತೆ ಅಂತ. Got it? Clear? Clear? Okay. Question ಅಲ್ಲಿ break-even point ಆದ್ಮೇಲೆ next ಏನ್ ಕೇಳಿದ್ದಾರೆ? Break-even point ಆದ್ಮೇಲೆ PV ratio ಕೇಳಿದ್ದಾರೆ. PV ratio. PV ratio formula what? Contributions divided by sales. Simple. Contribution 40,000, sales 1,60,000. So PV ratio 0.25, or we can represent percentage. 25% is a PV ratio. Next one, profit on budgeted sales. Here 80% of budgeted sales. No, profit already now find out ಮಾಡಿದಿದೆ. Profit ಎಷ್ಟು ಬಂದಿದೆ? 20,000 here profit. 20,000 here profit. Clear? Clear? Okay. Next question ಏನಿದೆ ನೋಡಿ. So ಇಲ್ಲಿಗೆ 80% of capacity ಮುಗೀತು. If company operate 100%, 80% ಏನು ಆಪರೇಟ್ ಮಾಡ್ತಾ ಇದೆಯಲ್ಲ, ಕೆಪಾಸಿಟಿ ಯುಟಿಲೈಸ್ ಮಾಡ್ತಾ ಇದೆಯಲ್ಲ, ಇಫ್ ಕಂಪನಿ ಆಪರೇಟ್ 100%, ವಾಟ್ ಅಬೌಟ್ ಅಮೌಂಟ್ ಆಫ್ ಪ್ರಾಫಿಟ್ ಅಂತ ಕೇಳಿದ್ದಾರೆ. ವಾಟ್ ಅಬೌಟ್ ಅಮೌಂಟ್ ಆಫ್ ಪ್ರಾಫಿಟ್ ಅಂತ. ಸೊ ದಿಸ್ ಒನ್ ಇಸ್ ಅ ಕೇಸ್ ಒನ್. ಓಕೆ, case. Calculation of amount of profit if the firm operate at 100% capacity. Sales 80% capacity ಇದ್ದಾಗ ಸೇಲ್ಸ್ 1,60,000. 100% capacity ಇದ್ದಾಗ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 100 into 1,60,000 divided by 80. ಸೊ 100% ಕೆಪಾಸಿಟಿ ಇದ್ದಾಗ ಸೇಲ್ಸ್ ರೇಂಜ್ ಎಷ್ಟಾಗುತ್ತೆ? ಸೇಲ್ಸ್ ಅಮೌಂಟ್ ಈಸ್ ರೂಪಿ 2 lakh. ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ 75% ಆನ್ ಸೇಲ್ಸ್. ಸರ್ 75% ಹೇಗೆ ಬಂತು ಅಂತ ನೀವು ಕೇಳ್ತಾ ಇರ್ಬೋದು. ರಿಮೆಂಬರ್, ಇದು 35%. 35% plus 25%, 25% plus 10%, 10% plus 5%. Totally, what about variable cost percentage? 75%. So 75% on sales andre 1,50,000. 2 lakh minus 1,50,000, contribution range is 50,000. Minus fixed cost. Fixed cost is always fixed. It doesn't depend on the value. It doesn't depend on the output or not a sales. So 20,000. So profit is rupee 30,000. So if company operate at 100% capacity, then company can get profit of rupee 30,000. If company operate only 80% capacity, then company can get this 20,000 profit, amount of profit. So this is all about last year, previous year question paper case study solution. So a more expected one, doubt idre comment box alli comment haki. Thank you for watching.